CRDR ಎಕ್ಸಾಮು, ಸಿವಿಲ್ ಎಕ್ಸಾಮು ಮತ್ತೆ KSRP ಎಕ್ಸಾಮ್ ಎಲ್ಲರೂ ಎಕ್ಸಾಮ್ ಬರ್ದಿದ್ದೀರಾ. ಎಕ್ಸಾಮ್ ಬರೆದ್ಮೇಲೆ ಫಿಸಿಕಲ್‌ನ ಹೆಂಗ್ ಅಟೆಂಡ್ ಮಾಡಬೇಕು, ಮತ್ತೆ ಕಟ್ ಆಫ್‌ಗಳು ಬಿದ್ಮೇಲೆ ನಿಮಗೆ ನೀವು ಶೀಟಲ್ಲಿ ಈಗ 1:5, 1:2, 1:3 ಈ ತರ ಇರ್ತಾವಲ್ಲ. ಅದಾದ್ಮೇಲೆ ನಿಮ್ಮ ಹೆಸರು ಅನೌನ್ಸ್ ಆದ್ಮೇಲೆ ನೀವು ಫಿಸಿಕಲ್ ಅಟೆಂಡ್ ಮಾಡಬೇಕಾದ್ರೆ ಫಿಸಿಕಲ್‌ನ ಯಾವ ತರ ಕ್ರ್ಯಾಕ್ ಮಾಡಬೇಕು ಎಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಯಾಕಂದ್ರೆ ತುಂಬಾ ಇನ್ಫಾರ್ಮೇಷನ್ ನೀವು ಮಿಸ್ ಮಾಡ್ಕೊಬಿಡ್ತೀರಾ ಇಲ್ಲ ಅಂತ ಅಂದ್ರೆ. ಅಂಡ್ ಮೋರ್ ಓವರ್ ಏನಂದ್ರೆ ನೀವು ಎಕ್ಸಾಮ್ಸ್ ಬರಿಬೇಕಾದ್ರೆ ಯಾವ ತರ ಕ್ರ್ಯಾಕ್ ಮಾಡಬಹುದು ಮತ್ತೆ ಎಕ್ಸಾಮ್ಸ್‌ಗಳು ಪ್ರಿಡಿಕ್ಟ್ ಹೆಂಗ್ ಬರುತ್ತೆ ಕ್ವೆಶ್ಚನ್ಸ್‌ಗಳು ಈ ತರ ಈ ತರ ಕಷ್ಟ ಸಿಚುವೇಷನ್‌ಗಳಲ್ಲಿ ಡಿಫಿಕಲ್ಟ್ ಅಲ್ಲಿ ಈ ತರ ಪ್ರೆಷರ್ ಇರಬೇಕಾದ್ರೆ ಎಕ್ಸಾಮ್ ಕ್ವೆಶ್ಚನ್ಸ್‌ಗಳನ್ನ ಹೆಂಗ್ ಕ್ಲಿಯರ್ ಮಾಡೋದು ಅಂತ ಕೂಡ ನಾನು ನಿಮಗೆ ತುಂಬಾ ವಿಡಿಯೋಗಳನ್ನ ಮಾಡಿದ್ದೆ. ಅದು ನೀವು ತುಂಬಾ ಇಷ್ಟಪಟ್ಟಿದ್ದೀರಾ. ನೋಡಿ ಲೈಕ್ ಕೂಡ ಮಾಡಿ, ಕಾಮೆಂಟ್ ಕೂಡ ಮಾಡಿದ್ದೀರಾ, ಸಪೋರ್ಟ್ ಕೂಡ ಮಾಡಿದ್ದೀರಾ. ಹಂಗೇನೆ ಇವಾಗ ಫಿಸಿಕಲ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಕಂಪ್ಲೀಟ್ ಆಗಿ ಕೇಳ್ಕೊಂಬಿಡಿ. ಮೋರ್ ಓವರ್ ಇವಾಗ ಈಗ ಏನ್ ಪೊಲೀಸ್ ಎಕ್ಸಾಮ್‌ಗಳು ಬರ್ದಿದ್ದೀರಾ, ಈಗ ಸಿವಿಲ್ ಎಕ್ಸಾಮ್ ಮತ್ತೆ ನೆಕ್ಸ್ಟ್ ಬರೆಯಕ್ಕೆ ಹೋಗ್ತಿದ್ದೀರಾ. ಆ ಎಕ್ಸಾಮ್‌ಗಳಲ್ಲಿ 1600 ಮೀಟರ್ ಮೆನ್ ಅಂದ್ರೆ ಹುಡುಗರಿಗೆ, 400 ಮೀಟರ್ ಹುಡುಗಿಯರಿಗಿರುತ್ತೆ. 1600 ಮೀಟರಲ್ಲಿ 6 ನಿಮಿಷ 30 ಸೆಕೆಂಡ್ ಹುಡುಗರಿಗಿರುತ್ತೆ. 400 ಮೀಟರಲ್ಲಿ 2 ನಿಮಿಷ ಹುಡುಗಿಯರಿಗಿರುತ್ತೆ. ಇಲ್ಲಿ ತುಂಬಾ ಜನ ಸ್ಪೋರ್ಟ್ಸ್ ಇಂದ ಓಡಿ, ಈಗ ಸ್ಪೋರ್ಟ್ಸ್ ಇಂದ ಓದಿದ ತಕ್ಷಣ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದೀನಿ ಅಂತ ಅನ್ನೋಕ್ಕಾಗಲ್ಲ. ಈಗ ಸ್ಪೋರ್ಟ್ಸ್ ಅಲ್ಲಿ ಇಲ್ಲದೆ ಇದ್ದವರು ಕೂಡ ಎಕ್ಸಾಮ್ಸ್‌ಗಳನ್ನ ಚೆನ್ನಾಗಿ ಕೂತ್ಕೊಂಡು ವರ್ಷಾನ್ಗಟ್ಟಲೆ ಲೈಬ್ರರಿ ಕೂತ್ಕೊಂಡು ಓದಿ ಎಕ್ಸಾಮ್ಸ್‌ನ ಕ್ಲಿಯರ್ ಮಾಡಿ ಡೈರೆಕ್ಟ್ ಫಿಸಿಕಲ್ ಸೆಲೆಕ್ಟ್ ಆಗಿರ್ತಾರೆ. ಬಟ್ ಅವ್ರಿಗೆ ಇದು ಟಚ್ ಇರಲ್ಲ, ಫಿಸಿಕಲ್ ಟಚ್ ಇರಲ್ಲ. ಅದೊಂದು ಪ್ರಾಬ್ಲಮ್ ಇರುತ್ತೆ. ಮತ್ತೆ ಈ ಕಡೆ ರನ್ನಿಂಗ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ಶಾರ್ಟ್ ಪುಟ್ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ಕರೆಕ್ಟಾಗಿ ನೀಟಾಗಿ ಕೇಳಿಸ್ಕೊಂಬಿಡಿ. ರನ್ನಿಂಗಲ್ಲಿ ಈಗ ಹುಡುಗರಿಗಂತ ಬಂದ್ರೆ ಒಂದು 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 ರೌಂಡ್ ಅಂದ್ರೆ 1600 ಡಿವೈಡ್ ಮಾಡಿದಾಗ 400 ಮೀಟರ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ನಿಮ್ಗೆ ಒಂದು ಗ್ರೌಂಡ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇವಾಗ 400 ಮೀಟರ್‌ನ 1 ನಿಮಿಷ 35 ಸೆಕೆಂಡಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಎರಡನೇ ರೌಂಡು 400ರಿಂದ 800 ಮೀಟರ್‌ನ 3 ನಿಮಿಷ 15 ಇಷ್ಟು ನಿಮಿಷದಲ್ಲಿ 800 ಮೀಟರ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. 800ರಿಂದ 1200 ಮೀಟರ್‌ಗಳು 4 ನಿಮಿಷ 26 ಸೆಕೆಂಡು ಕರೆಕ್ಟಾಗಿ 1600 ಮೀಟರ್ 6 ನಿಮಿಷ 30 ಸೆಕೆಂಡ್ ಅವ್ರು ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಬಟ್ ನನ್ನ ಪ್ರಕಾರ ನೀವು 6 ನಿಮಿಷ 20 ಸೆಕೆಂಡ್ ಒಳಗೂ ಇಲ್ಲ 6 ನಿಮಿಷ 15 10 ಸೆಕೆಂಡ್ ಒಳಗೆ ಇದ್ರೆ ಬೆಟರ್ ಅಂತೀನಿ. ಯಾಕಂದ್ರೆ ನೀವು ಅಷ್ಟು ಪ್ರಿಪೇರ್ ಆಗಿರಬೇಕು. ಈಗ ಎಕ್ಸಾಮ್ ಫಿಸಿಕಲ್ ದಿನ ಯಾವ ತರ ಓಡ್ಬೋದು ಅಂತಂದ್ರೆ, ಸ್ಟಾರ್ಟಿಂಗ್ ನೀವೇನು 400 ಮೀಟರ್ ಓಡ್ತೀರಾ, ಯಾರೇ ಆಗಲಿ ನೀವು ಯಾವುದೇ ಕಾರಣಕ್ಕೂ ನೀವು ಎಲ್ಲೂ ಮ್ಯಾರಥಾನ್‌ಗೆ ಹೋಗ್ತಿಲ್ಲ. ಮ್ಯಾರಥಾನ್ ಅಂತಾನೆ ನಂಬರ್ 1 ಬಂದವರಿಗೆ ಪ್ರೈಸ್ ಕೊಡ್ತಾರೆ. ಮತ್ತೆ ನೀವು ಸ್ಕೂಲ್ ಕಾಲೇಜಲ್ಲಿ ನಂಬರ್ 1 ಬಂದವರಿಗೆ ಮೆಡಲ್ ಕೊಡ್ತಾರೆ, ಕಟ್ಬಿಟ್ಟು ಅವಾರ್ಡ್ ಕೊಡ್ತಾರೆ. ಆ ಥರ ನೀವು ಎಲ್ಲಿಗೂ ಹೋಗ್ತಿಲ್ಲ. ನೀವು ಹೋಗ್ತಿರೋದು ಒಂದು ಕೆಲ್ಸದ ಪ್ರಕಾರ. ಇಲ್ಲಿ ಕೆಲಸದಲ್ಲಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೋಸ್ಕರ ಅಷ್ಟೇ. ನೀವು ಈ ಕೊಟ್ಟಿರೋ ಟೈಮಲ್ಲಿ ನೀವು ಕ್ಲಿಯರ್ ಮಾಡಬೇಕು. ನೀವು ನಂಬರ್ 1 ಬರಬೇಕು, ನಂಬರ್ 2 ಬರಬೇಕು, ನಂಬರ್ 3 ಬರಬೇಕು ಅಂದ್ಬಿಟ್ಟು ಯಾರು ಇಲ್ಲಿ ನಿಮ್ಗೆ ಕರ್ಕೊಂಡು ಕೂತ್ಕೊಂಡಿಲ್ಲ. ಈ ಟೈಮಲ್ಲಿ ಮಾತ್ರ ಕ್ಲಿಯರ್ ಮಾಡಬೇಕು. ಅದನ್ನು ಮಾತ್ರ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಆ ಕಾರಣದಿಂದ ಫಸ್ಟ್ ಹೋಗ್ಬೇಕು, ಸೆಕೆಂಡ್ ಹೋಗ್ಬೇಕು ಅಂತ ಬಿಟ್ಬಿಟ್ಟು ಈ ಟೈಮಿಂಗ್ಸಲ್ಲಿ ಇಷ್ಟು ರೌಂಡ್‌ನ ಕಂಪ್ಲೀಟ್ ಮಾಡೋದು ನೋಡಿ. ಈಗ 400 ಮೀಟರಲ್ಲಿ ಸ್ಟಾರ್ಟಿಂಗ್ ಓಡ್ಬೇಕಾದ್ರೆ ಸ್ಪೀಡಾಗಿ ಹೇಳ್ದ್ನಲ್ಲ, ಕಾಂಪಿಟೇಷನ್ ಕೊಡಕ್ಕೆ ಹೋಗ್ಬಿಡಿ. ಅವ್ನಿಗಿಂತ ನಾನು ಮುಂದೆ ನುಗ್ಗಬೇಕಂತ ಅಂದ್ಬಿಟ್ಟು ನೀವು 400 ಮೀಟರಲ್ಲಿ 400 ಈಗ 1 ನಿಮಿಷದಲ್ಲಿ ಅಂದ್ರೆ ಸ್ಪೀಡ್ ಮಾಡ್ಬಿಡಿ. ಫಾಸ್ಟಾಗಿ ಓಡ್ಬಿಡಿ, ಸ್ಪೀಡಾಗಿ ಓಡಿ. ಫಾಸ್ಟು ಸ್ಪೀಡ್‌ಗೂ ಏನು ಡಿಫರೆನ್ಸ್ ಅಂತ ಅಂದ್ರೆ, ಫಾಸ್ಟಾಗಿ ಓಡೋದು ಕಾಂಪಿಟೇಷನ್ ಕೊಡೋದಕ್ಕೆ, ಸ್ಪೀಡಾಗಿ ಓಡೋದು ನಿಮ್ಮ ಲೆವೆಲ್‌ನ ಮೇಂಟೈನ್ ಮಾಡೋದಕ್ಕೆ, ನೀವು ರನ್ನಿಂಗ್ ಹೊಡಿಯೋಕ್ಕೆ. ನೆಕ್ಸ್ಟ್ 400ರಿಂದ 800 ಮೀಟರಲ್ಲಿ ಅದೇ ಸ್ಪೀಡ್‌ನ ಮೇಂಟೈನ್ ಮಾಡಿ. ಈಗ ಉಸಿರಾಡೋದು ಸ್ವಲ್ಪ ತೊಂದರೆ ಆಗುತ್ತೆ. ಉಸಿರಾಡೋದು ತೊಂದರೆ ಆದಾಗ ಏನಾಗುತ್ತೆ, ಬಾಯಿಂದ ಉಸಿರಾಡ್ತೀರಾ. ನೀವು ಆದಷ್ಟು ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು ಬಾಯಿನ ಮುಚ್ಚಿ ದಮ್ ಕಟ್ಟು ರನ್ನಿಂಗ್ ಹೊಡಿಯೋದು ಪ್ರಾಕ್ಟೀಸ್ ಮಾಡ್ರಿ. ಅದು ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಯಾಕಂದ್ರೆ ಯಾರೋ ಪ್ರಾಕ್ಟೀಸ್ ಮಾಡದೇ ಇರೋರು. ಆ್ಯಂಡ್ ಮೋರ್ ಓವರ್ ಇನ್ನೊಂದೇನು, ಈ 800ರಿಂದ 1200 ಮೀಟರ್‌ಗಳಲ್ಲಿ ಈ ಟೈಮಲ್ಲಿ ಏನಾಗುತ್ತೆ, ಸುಸ್ತು ಸ್ಟಾರ್ಟ್ ಆಗುತ್ತೆ ಎಂಥವನಿಗಾದ್ರೂನುವೆ. ನೀವೇನಾರ ಸ್ಪೋರ್ಟ್ಸ್ ಡಿಪಾರ್ಟ್‌ಮೆಂಟಲ್ಲಿ ಇದ್ದರೆ ನಿಮ್ಗೆ ಯಾವ ಸುಸ್ತು ಬರಲ್ಲ. ವರ್ಷಾನುಗಟ್ಲೆಯಿಂದ ಓಡಿದ್ರೆ ನಿಮ್ಗೆ ಏನು ಸುಸ್ತು ಬರಲ್ಲ. ಬಟ್ ಅವಾಗ ಏನು ಅಷ್ಟು ಗ್ಯಾಪಲ್ಲಿ ಇನ್ನೇನು ಫಿಸಿಕಲ್ ಎಕ್ಸಾಮ್ ಇದೆ ಅಂತ ಓಡಿರ್ತೀರ ನೋಡಿ, ಏನು ಪ್ರಿಪೇರ್ ಆಗದಂಗೆ ಓಡಿರ್ತೀರ ನೋಡಿ, ಅಂಥವ್ರಿಗೆ ಸುಸ್ತಾಗುತ್ತೆ. ಈ ಟೈಮಲ್ಲೂ ಕೂಡ ನೀವೇನು ಮೇಂಟೈನ್ ಮಾಡಿದ್ದೀರಾ ಓಡಿ, ಆ ಲೆವೆಲ್ ಸ್ಪೀಡ್‌ನ ಮೇಂಟೈನ್ ಮಾಡಿ. ಪುನಃ ಇಲ್ಲಿ ಫಾಸ್ಟಾಗಿ ಓಡೋಕೆ ಹೋಗ್ಬೇಡ್ರಿ, ಕಾಂಪಿಟೇಷನ್ ಕೊಡೋಕೆ ಹೋಗ್ಬೇಡಿ. ಈಗ ಫಾಸ್ಟಾಗಿ ಎನರ್ಜಿ ಬಿಟ್ಟು ಯಾವಾಗ ಓಡಬೇಕು ಅಂದರೆ 1600 ಮೀಟರ್‌ನ ಟಚ್ ಮಾಡಬೇಕಾದ್ರೆ ಫಾಸ್ಟಾಗಿ ಓಡಬೇಕು ನೀವು. ಆವಾಗ ನಾನು ನಂಬರ್ 1 ಬರಬೇಕು. ಆ ಥರ ನಂಬರ್ 1 ಅಂದರೆ ಟೈಮ್‌ನ ಕ್ಯಾಚ್ ಮಾಡಿ ಮುಗಿಸ್ಬೇಕು. 6 ನಿಮಿಷದಲ್ಲಿ ನೀವು ಮುಗಿಸ್ಬೇಕು. ಆ ಥರ ಟ್ರೈ ಮಾಡಿ. ಅದನ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. 6 ನಿಮಿಷ 30 ಸೆಕೆಂಡ್ ಒಳಗಡೆ ಹೋಗಬೇಡಿ. ಹೋಗೋಕ್ಕಾಗಲ್ಲ. ನೀವು 7 ನಿಮಿಷ 7.5 ನಿಮಿಷ ಹೋಗ್ಬಿಟ್ಟು ನೀವು ಡಿಸ್ಕ್ವಾಲಿಫೈ ಆಗೋಗ್ಬಿಡ್ತೀರಾ. ಇದು ಟೆಕ್ನಿಕ್ ಆಗುತ್ತೆ. ಈಗ ಇದನ್ನ ನೀವು ಕ್ರ್ಯಾಕ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ಡೈಲಿ ನೀವು ರನ್ನಿಂಗ್ ಮಾಡಲೇಬೇಕು. ರನ್ನಿಂಗ್ ಮಾಡದೆ ಜಂಪ್ ಮಾಡೋಕ್ಕಾಗಲ್ಲ. ಡೈಲಿ ಎಕ್ಸಾಮ್ ದಿನನೇ ನೀವು ಈಗ ಹೆಂಗೆ ಎಕ್ಸಾಮ್‌ನ ಮಾಕ್ ಟೆಸ್ಟಿಗೆ ತಗೊಳ್ದಂಗೆ ಡೈರೆಕ್ಟ್ ಎಕ್ಸಾಮ್ ಅಟೆಂಡ್ ಮಾಡ್ತೀರಾ, ಎಕ್ಸಾಮ್ ಮಾಕ್ ಟೆಸ್ಟ್ ಆಗುತ್ತೆ. ಅದೇ ಥರ ಫಿಸಿಕಲ್ ಮಾಡಲಿಲ್ಲ ಅಂದರೆ ಫಿಸಿಕಲ್ ಡೈರೆಕ್ಟ್ ಮಾಕ್ ಆಗ್ಬಿಡುತ್ತೆ. ಆ ಕಾರಣದಿಂದ ಡೈಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ. ಅದನ್ನ ಬಿಡಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಇನ್ನೊಂದೇನಂದ್ರೆ, ವುಮೆನ್ ಅಂತ ಬಂತ ಅಂದರೆ, ಈ ಹುಡುಗಿರಿಗೆ 400 ಮೀಟರ್ ಇರುತ್ತೆ. ಅದು 2 ನಿಮಿಷದಲ್ಲಿರುತ್ತೆ. ಹುಡುಗರಿಗೆ 6 ನಿಮಿಷ ಆದರೆ 1600. ಈ ಥರ ಬ್ಯಾಲೆನ್ಸ್ ಮಾಡಿಬಿಟ್ಟಿದ್ದಾರೆ ಎಕ್ಸಾಮ್ ಡಿಪಾರ್ಟ್‌ಮೆಂಟಿಂದ. ಈಗ ಹುಡುಗಿರು ಯಾರದು ಓಡಿರಲ್ಲ. ಫಸ್ಟ್ ಆಫ್ ಆಲ್ ಸ್ಪೋರ್ಟ್ಸಲ್ಲಿ ಇರೋದು ತುಂಬಾ ಹುಡುಗರು, ಸ್ಪೋರ್ಟ್ಸಲ್ಲಿಂದ ಜಾಸ್ತಿ ಡಿಪಾರ್ಟ್‌ಮೆಂಟಿಂದ ಬಂದಿದ್ದಾರೆ. ಹುಡುಗಿರು ತುಂಬಾ ಕಮ್ಮಿ ಇರ್ತಾರೆ. ಅದರಲ್ಲಿ ಅದೇ ಹೇಳಿದ್ನಲ್ಲ, ಎಲ್ಲರೂ ಸ್ಪೋರ್ಟ್ಸ್ ಮಾಡಿರೋರೆಲ್ಲ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಎಕ್ಸಾಮ್ ಕ್ರ್ಯಾಕ್ ಮಾಡಿರೋರೆಲ್ಲ ಸ್ಪೋರ್ಟ್ಸ್ ಮಾಡೋಕ್ಕಾಗಿರಲ್ಲ.
ಹುಡುಗಿರಿಗೂ ಅಷ್ಟೇ 400 ಮೀಟರ್ ಇರುತ್ತೆ. ಆ ಕಾರಣದಿಂದ ಪ್ರಾಕ್ಟೀಸ್ ಮಾಡಿ ಡೈಲಿ ನೀವು ಅಷ್ಟೇ ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡದೆ ವಾಕಿಂಗ್ ಮಾಡಿದ್ರೆ ನಿಜವಾಗ್ಲೂ ಆಗೋ ಕೆಲಸ ಅಲ್ಲ. ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ ಆದಷ್ಟು 2 ನಿಮಿಷ ಇರೋದನ್ನ ಇನ್ನೂ 1.5 ನಿಮಿಷದಲ್ಲಿ 400 ಮೀಟರ್ ಮುಗಿಸ್ಬೋದು. ನಿಮ್ಮ ಕೆಪಾಸಿಟಿ ಇದೆ. ಈಗ ತುಂಬ ಜನಕ್ಕೆ ಏಜ್ ಆಗಿರುತ್ತೆ, 30 ವರ್ಷದ ಮೇಲೆ ಆಗಿರುತ್ತೆ. ಅವ್ರು ರನ್ನಿಂಗೇ ಮಾಡಿರಲ್ಲ, ಅವ್ರಿಗೆ ತುಂಬ ಪ್ರಾಬ್ಲಮ್ಗಳು ಇರುತ್ತೆ. ಅವರು ವುಮೆನ್ ಅಂದ್ರೆ ತುಂಬ ಪ್ರಾಬ್ಲಮ್ಗಳು ಇರುತ್ತೆ, ನಂಗೆ ಗೊತ್ತು. ಈಗ ನೀವೇನು ಮಾಡಬೇಕು ಅಂತ ಅಂದರೆ ಆದಷ್ಟು ನೀವು ಕೂಡ ರನ್ನಿಂಗ್ನ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ. 400 ಮೀಟರ್ ಕಂಪ್ಲೀಟ್ ಮಾಡೋಕ್ಕೆ ಒಂದು 3 ನಿಮಿಷ ತೊಗೊಂಡ್ಬಿಡ್ತೀರಾ, ಇಲ್ಲ 4 ನಿಮಿಷನೇ ತೊಗೋತೀರಾ, 5 ನಿಮಿಷನೇ ತೊಗೋತೀರಾ. ಹೋಯ್ತಾ ಟೈಮ್ನ ರಿಡ್ಯೂಸ್ ಮಾಡ್ಕೊಂಡು ತಗೊಬನ್ನಿ. 5 ನಿಮಿಷ ಇದ್ದವ್ರು 4 ನಿಮಿಷಕ್ಕೆ ಬನ್ನಿ, 4ರಿಂದ 3ಕ್ಕೆ ಬನ್ನಿ, 3ರಿಂದ ಕೊನೆಗೆ 2ಕ್ಕೆ ಬನ್ನಿ, ಆಮೇಲೆ 2ರಿಂದ 1:30ಕ್ಕೆ ಬಂದು ಟ್ರೈ ಮಾಡಿ. ನಿಮ್ಗೆ ಯಾರ ಕೈಲೂ ಆಗಲ್ಲ ಅಂತ ಏನಿಲ್ಲ. 400 ಮೀಟರ್ ಅಷ್ಟೇ ಇರೋದು, ಹುಡುಗರ ಥರ 1600 ಮೀಟರ್ ಇಲ್ಲ. ಅದನ್ನು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕಂಪ್ಲೀಟ್ ಮಾಡ್ತೀರಾ, ಏನು ಪ್ರಾಬ್ಲಮ್ ಇಲ್ಲ. ಈಗ ಈ ರನ್ನಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು. ಮೋರ್ ಓವರ್ ರನ್ನಿಂಗ್ ದಿನ, ಫಿಸಿಕಲ್ ದಿನ ನೀವೇನು ಮಾಡಬೇಕು ಅಂತ ಅಂದರೆ ಹೊಟ್ಟೆಗೆ ಊಟ ಮಾಡಲೇಬೇಕು. ಸುಸ್ತಾಗೋಕೆ ಹೋಗ್ಬಿಡಿ. ಸುಸ್ತಾರೆ ನೀವು ಬಿದ್ದೋಗ್ಬಿಡ್ತೀರಾ. ನಿಮ್ಮ ಕೈಲಿ ರನ್ನಿಂಗ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಗ್ರೌಂಡಲ್ಲಿ ಇರಲೇಬೇಕು. ಈ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತೀರಾ. ಊಟ ಮಾಡಬೇಕಾದ್ರೆ ಎಣ್ಣೆ ಪದಾರ್ಥ ನೀವು ಟಚ್ ಮಾಡೋಕೆ ಹೋಗಲೇಬೇಡಿ. ಎಣ್ಣೆ ತಿಂದರೆ ನಿಮ್ಗೆ ನಿಜವಾಗ್ಲೂ ಆಸ್ಮಾ ಇಲ್ಲ ಏನೋ ಥರ ಪ್ರಾಬ್ಲಮ್ಗಳು ಬರೋ ಸಿಚುವೇಶನ್ ಜಾಸ್ತಿ ಇರುತ್ತೆ. ಇಲ್ಲಿ ಎದೆಗೆ ನಿಮ್ಮ ಎಣ್ಣೆ ಜಿಡ್ಡು ಕಟ್ಕೊಳ್ಳುತ್ತೆ. ನಿಮ್ಗೆ ಓಡೋದಕ್ಕಾಗಲ್ಲ, ಸಪೋರ್ಟ್ ತೊಗೊಳಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತೀನಿ, ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಣ್ಣೆ ಪದಾರ್ಥವನ್ನು ಬಿಟ್ಬಿಟ್ಟು ಬೇರೆ ಏನು ಬೇಕಾದ್ರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ. ಜಾಸ್ತಿ ತಿನ್ನೋಕೆ ಹೋಗ್ಬಿಡಿ. ಮೀಡಿಯಮ್ ಹೊಟ್ಟೆ ತುಂಬ ತಿನ್ನಿ. ಊಟಕ್ಕೆ ಉಪ್ಪಿನಕಾಯಿ ಇರಬೇಕು. ಉಪ್ಪಿನಕಾಯಿ ಊಟ ಆಗಬಾರ್ದು. ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಎಲ್ಲ ಚೆನ್ನಾಗಿ ಮಾಡಿ. ನೆಕ್ಸ್ಟ್ ಶಾರ್ಟ್ ಪುಟ್ಟಿಗೆ ನಾನು ಬರ್ತೀನಿ. ಶಾರ್ಟ್ ಪುಟ್ಟು ಎತ್ತಬೇಕಾದ್ರೆ ನಿಮ್ಮ ಕೈ ಮತ್ತು ನಿಮ್ಮ ಹಿಪ್ಸು 2 ಸ್ಟ್ರಾಂಗ್ ಇರಬೇಕು. ಇಡೀ ಬಾಡಿ ನಿಮಗೆ ನನಗೆ ತುಂಬ ಬಾಡಿ ಬಿಲ್ಡ್ ಮಾಡ್ತೀನಿ, ಜಿಮ್ಗೆ ಹೋಗ್ತೀನಿ, ನಾನು ಎತ್ತ ಬಿಸಾಕ್ತೀನಿ ಅಂತ ಆ ಥರ ಎಲ್ಲ ಹೇಳೋದಕ್ಕಾಗಲ್ಲ. ಆ ಥರ ಅಂದ್ಕೊಂಡ್ರೆ ನಾನೇನು ಶಾರ್ಟ್ ಪುಟ್ ಎತ್ತಬೇಕಂದ್ರೆ ನಾನು ಹೇಳ್ದಲ್ಲ, ನಿಮ್ಮ ಹಿಪ್ಸ್ ಸ್ಟ್ರಾಂಗ್ ಇರಬೇಕು, ಕೈ ಸ್ಟ್ರಾಂಗ್ ಇರಬೇಕಂದ್ರೆ ನೀವು ಸಿಟಪ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಸಿಟಪ್ಸ್ ಅಂದರೆ ನೀವು ಯೂಟ್ಯೂಬಲ್ಲಿ ನೋಡಿ ವೀಡಿಯೋಸ್ಗಳು ಗೊತ್ತಾಗುತ್ತೆ. ಗೂಗಲಲ್ಲಿ ಟೈಪ್ ಮಾಡಿ ಸಿಟಪ್ಸ್. ನೀವು ಎಷ್ಟು ಸಿಟಪ್ಸ್ ಹಿಡಿತೀರಾ ನಿಮ್ಗೆ ಅಷ್ಟು ಹಿಪ್ಸ್ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಲೆಗ್ ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಕಾಲು ನೀವು ರೈಟ್ ಹ್ಯಾಂಡ್ ಆಗಿದ್ರೆ ನಿಮ್ಮ ಲೆಫ್ಟ್ ಲೆಗ್ಗು ಮತ್ತು ನಿಮ್ಮ ಹಿಪ್ಸು, ಲೆಫ್ಟ್ ಹ್ಯಾಂಡ್ ಆಗಿದ್ರೆ ರೈಟ್ ಲೆಗ್ ಮತ್ತು ಹಿಪ್ಸು, ಇದು ನಿಮ್ಗೆ ಕ್ಯಾರಿ ಆಗುತ್ತೆ. ಇದು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಟಪ್ಸ್ಗಳನ್ನ ಜಾಸ್ತಿ ಮಾಡಿ. ನೆಕ್ಸ್ಟು ಪುಷಪ್ಸ್ಗಳನ್ನ ಅಂದರೆ ದಂಡ ಹೊಡಿತಾರಲ್ಲ, ಅದನ್ನು ಹೊಡಿಬೇಕು. ಅದು ಹೊಡೆದ್ರೆ ನಿಮ್ಮ ಶಾರ್ಟ್ ಪುಟ್ಗೆ ಆಯ್ತಾಗ ನಿಮಗೆಲ್ಲ ನಿಮ್ಮ ಬಾಡಿ ಫಿಕ್ಸ್ ಆಗುತ್ತೆ. ಆಮೇಲೆ ಹೋಯ್ತಾ ನೀವು ತೂಕದ ಐಟಮ್ಗಳ ನಿಧಾನಕ್ಕೆ ಎತ್ಕೊಂಡು ಹೋಗ್ರಿ. ಎತ್ತಿ ಬಿಸಾಕೋದು ಪ್ರಾಕ್ಟೀಸ್ ಮಾಡಿ ನಿಧಾನಕ್ಕೆ. ನಿಮ್ಮ ಮನೆ ಹತ್ರ ಏನಾರು ಇರುತ್ತೆ, ತೂಕದ ಕಲ್ಲು ಲೆವೆಲ್ಗೆ ಏನಾರು ಇರುತ್ತೆ ಅಂದಾಗ ಕಲ್ಲಲ್ಲಿ ಯಾರಿಗೂ ಹೊಡಿಯೋಕೆ ಹೋಗ್ಬಿಡಿ. ಒಂದು ಯಾರು ಇಲ್ದಿರೋ ಜಾಗದಲ್ಲಿ ಪ್ರಾಕ್ಟೀಸ್ ಮಾಡಿ. ಅದನ್ನು ಕೂಡ ವರ್ಕೌಟ್ ಆಗುತ್ತೆ. ಶಾರ್ಟ್ ಪುಟ್ನ ನಾನು ಹೇಳ್ದಲ್ಲ, ನಿಮ್ಮ ಹಿಪ್ಸು ಮತ್ತು ಕೈನೇ ನಿಮಗೆ ಅದಕ್ಕೋಸ್ಕರ ಆ ಎಕ್ಸಸೈಸ್ಗಳನ್ನ ನೀವು ಜಾಸ್ತಿ ಮಾಡಿದ್ರೆ ನೀವು ಶಾರ್ಟ್ ಪುಟ್ನ ನೀವು ಕ್ಲಿಯರ್ ಮಾಡ್ಕೋತೀರಾ. ನೀವು ಬಾಡಿ ಬಿಲ್ಡ್ ಮಾಡ್ಕೊಂಡು ಹೋಗ್ತೀನಿ, ಎತ್ತೀನಿ ಅಂತ ಅಂದರೆ ಒಂದೊಂದ್ಸಲ ಮಕ್ಕರಾಗೋ ಚಾನ್ಸಸ್ ತುಂಬ ಇರುತ್ತೆ. ಅದನ್ನು ನೀವು ತಲೆ ಇಟ್ಕೊಳ್ಳಿ. ಆ್ಯಂಡ್ ಈ ಕಡೆ ನಾನು ಫಿಸಿಕಲ್ ನಿಮಗೆ ಕನ್ಫರ್ಮೇಷನ್ ಕೊಟ್ಟಿದ್ದೀನಿ, ಶಾರ್ಟ್ ಪುಟ್ದು ಕನ್ಫರ್ಮೇಷನ್ ಕೊಟ್ಟಿದ್ದೀನಿ. ಲಾಂಗ್ ಜಂಪ್, ಹೈ ಜಂಪು ನಿಮಗೆ ಬಿಟ್ಟಿದ್ದು. ಅದು ನಾನು ನಿಮಗೆ ಯಾವ ಥರ ಹೇಳ್ಬೇಕಂತಂದರೆ ನೀವು ಅರ್ಥ ಮಾಡ್ಕೊಬೇಕು ಅದನ್ನು. ಅದರಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ಗಳು ಬರಲ್ಲ. ಈ ಕಡೆ 400 ಮೀಟ್ರು 500 ಮೀಟ್ರಲ್ಲಿ ಟೈಮಿಂಗ್ಸಲ್ಲಿ ಮುಗಿಸ್ಬೇಕು, ಆ ಥರ ಎಲ್ಲ ಕ್ರಿಂಜ್ ಪ್ರಾಬ್ಲಮ್ಗಳು ಬರಲ್ಲ. ಅದನ್ನು ಕ್ಲಿಯರ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಸಿವಿಲ್ ಎಕ್ಸಾಮ್ ಕ್ಲಿಯರ್ ಮಾಡಿಬಿಟ್ಟು ಯಾರು ಫಿಸಿಕಲ್ ಅಟೆಂಡ್ ಮಾಡ್ತೀರಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ನೆಕ್ಸ್ಟು ಎಕ್ಸಾಮ್ಸ್ಗಳನ್ನ ಚೆನ್ನಾಗಿ ಬರೀರಿ. ಮತ್ತು ಯಾರು ಕ್ಲಿಯರ್ ಮಾಡಿಲ್ಲ ಅವ್ರು ಏನು ಬೇಜಾರು ಮಾಡ್ಕೊಬೇಡಿ, ಚಾನ್ಸಸ್ ಇದೆ. ನೆಕ್ಸ್ಟ್ ಎಕ್ಸಾಮ್ ನಂದೇ ಲಾಸ್ಟ್ ಇಯರ್ ಎಕ್ಸಾಮ್ ಅಂತ ಹಾಕೊಂಡು ಟ್ರೈ ಮಾಡಿ, ಎಲ್ಲ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಯಾವ್ದಾದ್ರು ವೀಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಂಥ ವೀಡಿಯೋಗಳು ಬೇಕು ಅಂತ ನಾನು ಮಾಡ್ತೀನಿ ನಿಮಗೋಸ್ಕರ. ಎಲ್ಲರಿಗೂ ಧನ್ಯವಾದ. ಬಾಯ್.